ಹಾಯ್ ಸರ್, ಇವು ಫ್ರೆಂಡ್ಸ್, ಸೇಬು ಎಲ್ಲರೂ ಹೇಗಿದ್ದೀರಾ? ಎಲ್ಲಿದೆ ಸರ್ ಇದು? ಚೆರಿಯಮನೆ ಇನ್ಫಾರ್ಮೇಶನ್ ಡೆಸ್ಕ್ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಪ್ರೀತಿಯ ಶಿರದಲ್ಲಿ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನೆಲ್ ಕೃಷಿ ಹೈನುಗಾರಿಕೆಯನ್ನ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಹಳ್ಳಿಗಳಿಗೆ ಹೋಗಿ ರೈತರು ಮಾಡ್ತಾ ಇರ್ತಕ್ಕಂತಹ ವಿವಿಧ ಕೃಷಿ ಕಾಯಕಗಳನ್ನು ಕುರಿತು ವಿಡಿಯೋ ಮಾಡ್ತಾ ಇರ್ತಕ್ಕಂಥದ್ದರ ಮೂಲಕ ಹತಾಶರಾಗಿರ್ತಕ್ಕಂತಹ ರೈತರಲ್ಲಿ ಹೊಸ ಭರವಸೆಯನ್ನು ಮೂಡಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ. ಫ್ರೆಂಡ್ಸ್, ನಾವಿಂದು ವಿಡಿಯೋ ಮಾಡ್ತಾ ಇರೋದು ಬಂಜರು ಭೂಮಿಯನ್ನು ಹದಗೊಳಿಸಿ ಅದರಲ್ಲಿ ಅಡಿಕೆ, ತೆಂಗು, ಕಾಫಿ, ಸೇಬು, ಬೆಣ್ಣೆಹಣ್ಣು ಇನ್ನೂ ಮುಂತಾದ ಹಣ್ಣು ಹಂಪಲಿನ ಗಿಡಗಳನ್ನು ಬೆಳೆದು ಬಂಜರು ಬಿದ್ದಿದ್ದ ಹೊಲವನ್ನು ತೋಟವನ್ನಾಗಿ ಪರಿವರ್ತಿಸಿದ ಶ್ರಮಜೀವಿ ರೈತರೊಬ್ಬರ ಬಗ್ಗೆ. ಫ್ರೆಂಡ್ಸ್, ಕೊಡಗು ಹಾಸನ ಜಿಲ್ಲಾ ಗಡಿಭಾಗದಲ್ಲಿರುವ ಅಂಬಳ್ಳಿ ಗ್ರಾಮದ ಈ ಶ್ರಮಜೀವಿ, ಈತನ ಹೆಸರು ಮೋಹನ್ ಕುಮಾರ್ ಅಂತ. ಮೋಹನ್ ಕುಮಾರ್ ಅವರು ಕಳೆದ 5 ವರ್ಷದ ಹಿಂದಿನವರೆಗೂ ತಮಗೆ ಸೇರಿದ 5 ಎಕರೆ ಬಂಜರು ಭೂಮಿಯಲ್ಲಿ ಮಳೆಗಾಲದಲ್ಲಿ ಜೋಳವನ್ನು ಬೆಳೀತಾ ಇದ್ರು. ಕಲ್ಲ ಮಿಶ್ರಿತ ಮಣ್ಣಿನಿಂದ ಕೂಡಿದ ಜಮೀನು ಆಗಿದ್ದರಿಂದ ತೋಟದ ಬೆಳೆಯನ್ನ ಬೆಳೆಯೋದಿಕ್ಕೆ ಆಗ್ತಾ ಇರಲಿಲ್ಲ. ಮೋಹನ್ ಕುಮಾರ್ ಅವರು 5 ವರ್ಷಗಳ ಹಿಂದೆ ಇದ್ದ ಜಮೀನಿನಲ್ಲಿ ಬೋರ್ವೆಲ್ ಅನ್ನ ಕೊರೆಸಿ ಬಂಜರು ಭೂಮಿಯನ್ನ ಹದಗೊಳಿಸಿದರು. ಜೋಳ ಬೆಳೆಯುತ್ತಿದ್ದ ಹೊಲದಲ್ಲಿ ಅಡಿಕೆ, ತೆಂಗು ನಡುವೆ ಕಾಫಿ ಗಿಡಗಳನ್ನ ನೆಟ್ಟರು. ಬೇಸಿಗೆಯಲ್ಲಿ ಹನಿ ನೀರಾವರಿಯ ಮೂಲಕ ಅಡಿಕೆ, ಕಾಫಿ, ತೆಂಗಿನ ಗಿಡಗಳಿಗೆ ನೀರನ್ನ ಹಾಯಿಸಿದರು. ಇದೀಗ ಮೋಹನ್ ಕುಮಾರ್ ಅವರ ಬಂಜರು ಹೊಲ ತೋಟವಾಗಿ ಪರಿವರ್ತನೆಯಾಗಿದೆ. ತೋಟದಲ್ಲಿ ಅಡಿಕೆ ಈಗ ಫಸಲಿಗೆ ಬಂದಿದೆ. ಕಾಫಿಯೂ ಕೂಡ ಫಸಲು ಕೊಡ್ತಾ ಇದೆ. ತೆಂಗು 2-3 ವರ್ಷಗಳ ಫಸಲನ್ನು ನೀಡ್ತಕ್ಕಂತಹ ಹಂತಕ್ಕೆ ಬೆಳೆದಿದೆ. ಮೋಹನ್ ಕುಮಾರ್ ತೋಟದಲ್ಲಿ 1 ವರ್ಷದ ಹಿಂದೆ ಕಾಶ್ಮೀರಿ ಹೈಬ್ರಿಡ್ ಸೇಬಿನ ಗಿಡವನ್ನ ಬೆಳೆದಿದ್ದಾರೆ. 100 ಗಿಡಗಳನ್ನ ಬೆಳೆದಿದ್ದು ಸೇಬಿನ ಗಿಡ ಹುಲಸಾಗಿ ಬೆಳೆದಿವೆ. ಇದರ ಜೊತೆಯಲ್ಲಿ 100ಕ್ಕಿಂತ ಹೆಚ್ಚಿನ ಬೆಣ್ಣೆಹಣ್ಣಿನ ಗಿಡಗಳನ್ನು ಬೆಳೆದಿದ್ದು ಅವು ಕೂಡ ಹುಲಸಾಗಿ ಬೆಳೆದಿವೆ. ಈಗ ಮೋಹನ್ ಕುಮಾರ್ ಅವರ ತೋಟವನ್ನು ವೀಕ್ಷಣೆ ಮಾಡುವ ಸಲುವಾಗಿ 5 ವರ್ಷದ ಹಿಂದೆ ಇದೊಂದು ಬಂಜರು ಭೂಮಿಯಾಗಿತ್ತೆಂದು ಊಹಿಸಲು ಸಾಧ್ಯವಾಗದ ರೀತಿಯಲ್ಲಿ ತೋಟವನ್ನು ಸಮೃದ್ಧಿಗೊಳಿಸಿದ್ದಾರೆ. ತೋಟದಲ್ಲಿ ನಾಟಿ ಮತ್ತು ಹೈಬ್ರಿಡ್ ತಳಿಯ ಅಡಿಕೆ ಬೆಳೆದಿದ್ದು ಇವೆರಡೂ ತಳಿಯ ಅಡಿಕೆ ಈಗ ಫಸಲಿಗೆ ಬಂದು ನಿಂತಿದೆ. ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರುವ ಮೋಹನ್ ಕುಮಾರ್ ಶ್ರಮಜೀವಿ ರೈತರಾಗಿದ್ದಾರೆ. ಫ್ರೆಂಡ್ಸ್, ನಾವೀಗ ಮೋಹನ್ ಕುಮಾರ್ ಅವರ ಊರಿಗೆ ಹೋಗಿ ಅವರ ತೋಟದಲ್ಲಿ ಬೆಳೆದಿರ್ತಕ್ಕಂತಹ ಅಡಿಕೆ, ತೆಂಗು, ಕಾಫಿ, ಬೆಣ್ಣೆಹಣ್ಣು ಇನ್ನೂ ಮುಂತಾದ ಕೃಷಿ ಬೆಳೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ರೆಡಿನಾ? ಅಡಿಕೆ ತೋಟನಾ ಸರ್? ಇದು ಜೋಳನಾ? ಹಾಂ, ಮಿಶ್ರ ಬೆಳೆ. ಓ, ಇವು ಸೇವಾ ಸರ್? ಇದು ಸರ್, ಇವು ಸೇಬು ಎಲ್ಲಿದೆ ಸರ್? ಇದು ಶಿರದಲ್ಲಿ ತಗೊಂಡು ಯಾವ ಕಾಶ್ಮೀರಿ ತಳಿನ ಇದು? ಹಾಂ, 100 ಗಿಡ ತಂದಿದ್ದು 350 ರೂಪಾಯಿ ಒಂದು ಗಿಡಕ್ಕೆ. ಸರ್, ಎಷ್ಟು ಟೈಮ್ ಆಯ್ತು ಸರ್ ಈ ಗಿಡ ನೆಟ್ಟು? 7 ತಿಂಗಳಾಗಿದೆ. 1 ವರ್ಷಕ್ಕೆಲ್ಲ ಇವು 1 ವರ್ಷಕ್ಕೆ ಕುಸಿಲು ಕೊಡ್ತಾವ? 1 ವರ್ಷ ಫಸ್ಟ್ ಕೊಡ್ತೇವೆ ಅಂತ ನಮಗೆ ಹೇಳಿದ್ದಾರೆ. ಬರುತ್ತೆ. ಹಾಂ ಹಾಂ. ಎಷ್ಟು ಗಿಡ ಹಾಕಿದ್ರು ಸರ್ ಹೇಳಿ? 100 ಗಿಡ ಹಾಕಿದ್ವಿ. 100 ಗಿಡ ಹಾಕಿದ್ರಾ? 9 ಅಡಿಗೆ ಒಂದು.
ಎಕರೆ ಇದೆ ಸರ್ ಈ ತೋಟ ಇದು ಗಿಡ ಅಂದರೆ ಎಷ್ಟು ಎಕರೆ ಬರುತ್ತೆ ಸರ್ ಅಡಿಕೆ ಗಿಡ ನೆಟ್ಟು ಎಷ್ಟು ಟೈಮ್ ಆಯಿತು 5 ವರ್ಷ ಆಯ್ತು. 5 ವರ್ಷ ಆಯಿತು ಈಗ ಫಸಲಿ ಬರ್ತಾ ಇದೆಯಾ ಮೊದಲನೇ ಫಸ್ಲು 5 ವರ್ಷ ಮೊದಲನೇ ಆಲ್ಮೋಸ್ಟ್ ಅಲ್ಲೆಲ್ಲ ಫಸ್ಟಿಗೆ ಬಂದಿದ್ದಾರೆ ಇವಾಗ ಮಧ್ಯದಲ್ಲಿ ಕಾಫಿ ಗಿಡ ಇವ್ರಾ ಇಂತು ಮೈಕ್ ಇದು ಇದು ಹನಿ ನೀರಾವರಿ ಹಾಂ ಹಾಂ ಹನಿ ನೀರಾವರಿ ಮಾಡಿದ್ವಿ. ಕಾಫಿಗೆ ಹೂವಾಗೋ ಟೈಮಲ್ಲಿ ಗಿಡ ಮಾಡಲಿಕ್ಕೆ ಮೈಕ್ರೋನ ಮಾಡಿದ್ವಿ. ಇದು ಜೆಟ್ಟು ಅದೇ 20 ಅಡಿಗೆ ಒಂದು ಜೆಟ್ ಹಾಕಿ ಮಾಡಿದ್ವಿ. ಪ್ರತಿಯೊಂದು ಬುಡಕ್ಕೆ ನೀರು ಬಿಡಂಗೂ ಹನಿ ನೀರಾವರಿನ ಮಾಡಿದ್ವಿ. ಇದು ಮೊದಲನೇ ಬೆಳೆ ಮೊದಲನೇ ಫಸಲು ಹಾಂ ಹಾಂ 5 ವರ್ಷ ಆಗಿದೆ ಈಗ. ಓಕೆ ಹಾಂ 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 ಫಸಲು ಚೆನ್ನಾಗಿದೆಯಲ್ಲ ಸರ್ ಯಾವ ತಳಿ ಸರ್ ಇದು ತಳಿ ಇದು ಮಂಗಳ ಮಂಗಳ ಇದು ಮಂಗಳ. ಹಾಂ ಹಾಂ ಅವು ನಮ್ಮ ನಾಟಿ ತಳಿ ಇಲ್ಲಿ ಹುಲಿಕಲ್ಲಲ್ಲಿ ತಂದಿದ್ದು. ಅವೊಂದು 700 ಮರ ಇದ್ದಾವೆ. ಅದು ನಾಟಿ ತಳಿನಾ ನಾಟಿ ತಳಿ ಒಂದು 700 ಗಿಡ ಇದ್ದಾವೆ. ಓ ಓ ಇವು ಒಂದು 450 500 ಇವು ಇದ್ದಾವೆ ಮಂಗಳ ತಳಿ ಮಂಗಳ ತಳಿ. ಬಂಪರೇ ಇದೆ ಸರ್ ಬಂಪರ್ ಅದಕ್ಕೆ ನೋಡಿ. ಹಾಂ ಹಾಂ ಒಳ್ಳೆ ಫಸಲು ಇದೆ ಸರ್ ಇದನ್ನು ನೋಡಿ ಈ ತಳಿ ನೋಡಿ ಈಗಿರೋದು. ಸರ್ ಇದು ಮೊದಲು ಏನು ಹೊಲನಾ ಮೊದಲು ಹೊಲ ಇದು. ಹಾಂ 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 ಅದನ್ನ ನಾವು ಈಗ ಇತ್ತೀಚೆಗೆ ಅದೇ ಒಂದು 5 ವರ್ಷ ಆಯ್ತಾ ಸರ್ 5 ವರ್ಷ ಆಯಿತು. ಅಡಿಕೆ ಇವೆಲ್ಲ ನೆಟ್ಟು 5 ವರ್ಷ ಅಡಿಕೆಗೆ ಆಯಿತು. 4 ವರ್ಷ ಹಾಕಿದಾಯ್ತು. ಸರ್ ಮುಂಚೆ ಆ ಹೊಲದಲ್ಲಿ ಏನು ಬೆಳಿತಿದ್ರಿ ಹೊಲದಲ್ಲಿ ಜೋಳ ಬೆಳೀತಿದ್ದು. ಜೋಳ ಹಾಂ 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 ಶುಂಠಿ ಜೋಳ ಮಾಡ್ತಿದ್ದು. ಇವಾಗ ತೋಟವಾಗಿ ಅದನ್ನು ಪರಿವರ್ತನೆ ಮಾಡಿದ್ದೀರಾ ಇವತ್ತು ಆ ತೋಟ ಮಾಡಿದ್ವಿ. ಓಕೆ ಫಲವಾಗಿ ತೋಟ ಮಾಡಿದ್ವಿ. ಈಗ ಸರ್ ಕೆಲಸ ಎಲ್ಲ ಯಾರು ಲೇಬರ್ಸ್ಗಳು ಬರ್ತಾರಾ ಲೇಬರ್ಸು ಬರ್ತಾರೆ, ನಾವು ಮಾಡ್ತೀವಿ. ಮನೆಯವರೆಲ್ಲ ಸೇರಿಕೊಂಡು ಲೇಬರ್ಸು ಮಾಡ್ತಾರೆ. ಇದು ಪೆಪ್ಪರ್. ಬಳ್ಳಿ. ಓ ಎಲೆ ವೀಳ್ಯದೆಲೆ ವೀಳ್ಯದೆಲೆ ಬಳ್ಳಿ ಇತ್ತೀಚೆಗೆ ಹಾಕಿದ್ವಿ ನೋಡೋಣ ಅಂತ ಹಾಕ್ತಿದ್ವಿ. ನಾಟಿ ತಳಿ ಇದು ಹ್ಞೂ. ಕಿತ್ಲಿ ಗಿಡಕ್ಕೆ ಎಷ್ಟು ಟೈಮ್ ಆಯ್ತು 4 ವರ್ಷ ಆಯ್ತು ಸರ್. ಫಸಲು ನಾವು ಬಂದಿತ್ತಾ ಅಡಿಕೆ ಹಾಕಿದ್ಮೇಲೆ ಹಾಕಿರೋದು. ಫಸ್ಲು ಇದೆ ಮೊದಲನೇ, ಅದು ಇನ್ನೂ ಫಸ್ಟ್ ಬಂದಿಲ್ಲ. ಮಿಶ್ರ ಬೆಳೆ ಆಗಿರಲಿ ಅಂತ ಮಾಡಿದ್ವಿ. ಮಿಶ್ರ ಬೆಳೆಗಾಗಿ ಓಕೆ ಬಟರ್ ಫ್ರೂಟ್ ಇವೊಂದು 100 ಗಿಡ ಇದ್ದಾವೆ. 100 ಬಟರ್ ಫ್ರೂಟ್ ಗಿಡಗಳು 100 ಬಟರ್ ಫ್ರೂಟು, ಒಂದು 100 ಸೇಬು ಹಾಕಿದ್ವಿ. ಇದರೊಳಗೆ ಒಂದು 60 ತೆಂಗಿನ ಗಿಡ ಹಾಕಿದ್ವಿ. ಇದರೊಳಗೆ ತೆಂಗು ಇದೆ. ತೆಂಗಿನೊಳಗೆ ಬಟರ್ ಫ್ರೂಟು ಮತ್ತು ಸೇಬು ಹಾಕಿದ್ವಿ. ಫ್ರೂಟು ಎಷ್ಟು ಟೈಮ್ ಆಯಿತು ಇದು 6 ತಿಂಗಳು. ಸೇಬ್ ಹಾಕ್ದಾಗಲೇ ಹಾಕಿರೋದು ಇವನ್ನು ಹಾಕಿರೋದು. ಇದು ಫಸಲಿಗೆ ಎಷ್ಟು ಇದು ಒಂದೂವರೆ ವರ್ಷ 2 ವರ್ಷ ಬೇಕಾಗ್ಬೋದು. ನಾವು ಇದೇ ಹೊಸದಾಗಿ ಬೆಳೆ ಮಾಡ್ತಿರೋದಲ್ವಾ, ಇದ್ರ ಬಗ್ಗೆ ಅನುಭವ ಇಲ್ಲ. ಇದ್ರ ಬಗ್ಗೆಲೂ ಅನುಭವ ಇಲ್ಲ, ಸೇಬಿನ ಗಿಡದ ಬಗ್ಗೆಲೂ ಅನುಭವ ಇಲ್ಲ. ಆದರೂ ಮಾಡಬೇಕು ಅಂತ ಮಾಡಿದ್ವಿ. ತೆಂಗು ಎಲ್ಲ ಇತ್ತು 2-3 ವರ್ಷ ಆಯಿತು. ತೆಂಗಿನ ಗಿಡಕ್ಕೆ 3 ವರ್ಷ ಆಯಿತು. ಬಂಪರೇ ಇದೆ ಸರ್ ಬಂಪರ್ ನೋಡಿ. ಹಾಂ ಹಾಂ ಒಳ್ಳೆ ಫಸಲು ಇದೆ ಸರ್. ಇದನ್ನು ನೋಡಿ ಈ ತಳಿ ನೋಡಿ ಈಗಿರೋದು.
ಸರ್ ಇದು ಮೊದಲು ಏನು ಹೊಲನಾ? ಮೊದಲು ಹೊಲ ಇದು. ಹಾಂ ಹಾಂ ಹಾಂ. ಅದನ್ನು ನಾವು ಈಗ ಇತ್ತೀಚೆಗೆ ಅದೇ ಒಂದು 5. ನಮಸ್ತೆ. ನಮಸ್ತೆ ನಮಸ್ತೆ ಸರ್. ತಮ್ಮ ಹೆಸರು? ಸರ್ ನನ್ನ ಹೆಸರು ಮೋಹನ್ ಅಂತ. ಸರ್ ಇದು ಯಾವ ಊರು ಸರ್? ಇದು ಕುಂಬಳ್ಳಿ ಗ್ರಾಮ. ಸರ್ ಯಾವ ಕೊಡಗಲ್ಲ ಇದು? ಕೊಡಗು ಸರ್ ಸರ್ ನೀವು ಏನಾಗಿದ್ದೀರಾ? ಇಲ್ಲ ವ್ಯವಸಾಯ ಸರ್. ಸರ್ ಈಗ ಇಲ್ಲಿ ನೀವು ಏನೇನು ವ್ಯವಸಾಯ ಮಾಡಿದ್ದೀರಾ ಅಂತ? ಇದು ಏನಾಗಿತ್ತು ಮೊದಲು? ಈ ಜಮೀನು ಮೊದಲು ಏನಾಗಿತ್ತು ಅಂತ ಹೇಳ್ತೀರಾ? ಖಾಲಿ ಜಾಗ. ಖಾಲಿ ಜಾಗ. ಇದರಲ್ಲೇನು ಜೋಳ ಬೆಳೆ ಮಾಡಿವು. ಹಾಂ ಹಾಂ. ಇತ್ತೀಚೆಗೆ ಒಂದು 5 ವರ್ಷದಿಂದ ಈಚೆ ಅಡಿಕೆ ಮಾಡಿದ್ದೀವಿ, ಕಾಫಿ ಮಾಡಿದ್ದೀವಿ. ಮತ್ತೆ ಕಳೆದ ವರ್ಷ ಈ TV ಇದರಲ್ಲಿ ನೋಡಿ ಒಂದು ಸೇಬಿನ ಬೇಸಾಯ ಮಾಡಬೇಕು ಅಂತ ಒಂದು 100 ಸೇಬಿನ ಗಿಡ ಹಾಕಿದ್ವಿ. ಇದ್ರ ಬಗ್ಗೆ ಸೇಬಿನ ಬಗ್ಗೆ ಅನುಭವ ಇಲ್ಲ, ಆದ್ರೂ ನೋಡೋಣ ಅಂತ ಈ ನಮ್ಮ ತುಮಕೂರಿಂದ ಆಚೆ ಸಿರಾದ ಹತ್ರ ಒಂದು ಗಿಡಕ್ಕೆ 350 ರೂಪಾಯಿ ಹಂಗೆ ತಂದು ಒಂದು 100 ಗಿಡ ಹಾಕಿದ್ವಿ. ಇನ್ನೇನು ಈ ಹೊಲದಲ್ಲಿ ಏನು ವ್ಯವಸಾಯ ಮಾಡಿದ್ರಂತ? ಈಗ ಅಡಿಕೆ ಕಾಣಿಸ್ತಾ ಇದೆ, ತೆಂಗು ಕಾಣಿಸ್ತಾ ಇದೆ, ಏನೇನು ಹಾಕಿದ್ರೆ ಈ ಜಮೀನಲ್ಲಿ? ಸೇಬು, ಬಟರ್ ಫ್ರೂಟು, ಕಿತ್ತಲೆ, ಕಾಫಿ ಇಂಥದ್ದೆಲ್ಲ ಮಿಕ್ಸ್ ಆಗಿ ಹಾಕಿದ್ವಿ. ಎಷ್ಟು ಎಕರೆ ಇದೆ ಸರ್ ಇದು ಜಮೀನು? ಇದು ನಮ್ದು 5 ಎಕರೆ. 5 ಎಕರೆಯಲ್ಲಿ ಅಡಿಕೆ ಮತ್ತು ತೆಂಗು. ಸರ್ ಅಡಿಕೆಗೆ ಮತ್ತು ತೆಂಗು ಫಸಲಿಗೆ ಬಂದಿದೆಯಾ? ಎಷ್ಟು ವರ್ಷ ಹಾಕಿ? ಫಸಲಿಗೆ ತೆಂಗು ಬಂದವೆ. ಅಡಿಕೆ ಇದು ಮೊದಲನೇ ಫಸಲು. ಅಡಿಕೆನೂ ಬಂದಿದೆ, ಮೊದಲನೇ ಫಸಲು ಬಂದಿದೆ. ಇಲ್ಲೇ ಲೋಕಲ್ಲು ಹುಲಿಕಲ್ಲಲ್ಲಿ ಅಡಿಕೆ ಸರ್ ಶಿವಮೊಗ್ಗದಿಂದ ತರಿಸಿದ? ಶಿವಮೊಗ್ಗದಿಂದ ಒಂದು 500 ಗಿಡ. ಬಾಕಿ ಅಂತ ಒಂದು 750ರಿಂದ 800 ಗಿಡನ ಗೋಟ್ ತಂದು ಮಾಡಿ ನಾವು ಒಂದು 800 ಇದನ್ನ ನೆಟ್ಟಿದ್ವಿ. ಇದು ಇಂಥ ಒಂದು ಬಂಜರು ಭೂಮಿ ಮೊದಲು ಇದ್ದಿದ್ದು ಒಂದು 5-6 ವರ್ಷದ ಹಿಂದೆ. ಅದನ್ನ ನೀವು ಒಂದು ಶ್ರಮ ವಹಿಸಿ ಇವಾಗ ಒಂದು ಅಡಿಕೆ ತೋಟವಾಗಿ ಮಾಡಿದ್ರೆ ಮಾಡಬೇಕು, ತೆಂಗು ಹಾಕಬೇಕು ಅಂತ ಒಂದು ಸ್ವಲ್ಪ ಶ್ರಮ ಬಿದ್ದು ಮಾಡಿದ್ವಿ. ಬೇರೆ ಯುವ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು? ಹೌದು, ಈಗ ನಾವು ಮುಂದಿನ ಪೀಳಿಗೆಗೆ ನಾವು ಇವತ್ತು ಶುಂಠಿ ಜೋಳ ಅನ್ಕೊಂಡು ಇದು ಮಾಡೋದಕ್ಕೆ ದೀರ್ಘಾವಧಿ ಮಾಡಿದ್ರೆ ಒಳ್ಳೇದಾಗುತ್ತೆ ಅನ್ನೋದು ನಮ್ಮ ಅನಿಸಿಕೆ. ನಾಟಿನೂ 5 ವರ್ಷಕ್ಕೆ ಬರುತ್ತೆ. ಇದು ಕೂಡ ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ಲ, ಹೇಗನ್ನಿಸ್ತು? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಚೆರಿಯ ಮನೆ ಇನ್ಫಾರ್ಮೇಷನ್ ಯೂಟ್ಯೂಬ್ ಡೆಸ್ಕ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀವಿ. ನಮಸ್ಕಾರ, ಬಾಯ್ ಬಾಯ್.